ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ 3 ಲೋಕಸಭಾ ಕ್ಷೇತ್ರಗಳು. ಎರಡನೇ ಪಟ್ಟಿಯಲ್ಲೂ ಕೂಡ ಚಾಮರಾಜನಗರಕ್ಕೆ ಜಾಗ ಇಲ್ಲ. ಇಲ್ಲಿ ಮಾದೇವಪ್ಪ ಅವರು ದೊಡ್ಡ ಮಟ್ಟದ ಸರ್ಕಸ್ ಅನ್ನು ನಡೆಸ್ತಾ ಇದ್ರು ತಮ್ಮ ಮಗನಿಗಾಗಿ ಟಿಕೆಟ್ ಅನ್ನು ಕೊಡಿಸ್ಲಿಕ್ಕಾಗಿ. ಮಗನಿಗೆ ಟಿಕೆಟ್ ಅನ್ನು ಕೊಡಿಸ್ಲಿಕ್ಕೆ ಮಹದೇವಪ್ಪ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಅಲ್ಲಿ ಟಿಕೆಟ್ ಘೋಷಣೆ ಡಿಲೇ ಆಗ್ತಾ ಇದೆ ಅಂತೇಳಿ. ಇನ್ನು ಕೋಲಾರದಲ್ಲಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ ತಮ್ಮ ಆಪ್ತರಿಗೆ ಕೊಡಿಸ್ಲಿಕ್ಕೆ. ಹಾಗಾಗಿ ಅಲ್ಲೂ ಕೂಡ ಡಿಲೇ ಆಗಿರುವಂಥದ್ದು. ಇನ್ನು ಬಳ್ಳಾರಿಗೆ ಶಾಸಕ ತುಕಾರಾಂ ಅವರ ಹೆಸರು ಫೈನಲ್ ಆಗಿರುವಂಥದ್ದು. ಎಸ್.ಟಿ ಮೀಸಲು ಕ್ಷೇತ್ರ ಬಳ್ಳಾರಿ, ಅಲ್ಲಿ ನಾಗೇಂದ್ರ ಅವರ ಹೆಸರಿತ್ತು, ಎಸ್ ಉಗ್ರಪ್ಪ ಅವರ ಹೆಸರಿತ್ತು, ಸಂಡೂರು MLA ತುಕಾರಾಂ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರ ಪುತ್ರಿ ಸೌಪರ್ಣಿಕಾಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಕೂಗಿದೆ. ಅಳೆದು ತೂಗಿ ಹೈಕಮಾಂಡ್ ಅಲ್ಲಿ ಯಾರಿಗೆ ಅವಕಾಶವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈ 4 ಕ್ಷೇತ್ರಗಳಿಗೆ ಎರಡನೇ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡದೇ ಇರೋದಕ್ಕೆ ಕಾರಣ ದೊಡ್ಡ ಮಟ್ಟದ ಪೈಪೋಟಿ ಇರೋದು ಎದ್ದು ಕಾಣಿಸ್ತಾ ಇದೆ. ಈ 4 ಕ್ಷೇತ್ರಗಳಿಗೆ ಅಂದರೆ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಜೊತೆಗೆ ಕೋಲಾರ, ಬಳ್ಳಾರಿ, ಈ 4 ಕ್ಷೇತ್ರಗಳಿಗೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಇವತ್ತು 17 ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಎರಡನೇ ಪಟ್ಟಿಯಲ್ಲಿ 4 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಇವತ್ತು ಸಂಭಾವ್ಯ ಅಭ್ಯರ್ಥಿಗಳ ಒಂದು ಸಭೆಯನ್ನು ಕೂಡ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆ ಆದ ನಂತರ ಈ ಲಿಸ್ಟ್ ಅನೌನ್ಸ್ ಆಗಿರುವಂತಹದ್ದು. ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರನ್ನ ಅಖಾಡಕ್ಕೆ ಇಳಿಸಲಾಗಿರುವಂತಹದ್ದು. ಸೌಮ್ಯ ರೆಡ್ಡಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 17 ಮತಗಳ ಅಂತರದಿಂದ ಸೋತಿದ್ರು. ಈ ಬಾರಿ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಹೈಕಮಾಂಡ್. ಇವರು ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಆಗಿರುವಂತಹದ್ದು. ಅದರ ಜೊತೆಗೆ ಪದ್ಮರಾಜ್ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ಫೈನಲ್ ಮಾಡಲಾಗಿದೆ.